ಸ್ನೇಹಿತರೆ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ನಾವು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ದಿಂದ ಆಯ್ದಂತಹ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 15 ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಅದರಲ್ಲಿ ಜಿಕೆಗೆ ಸಂಬಂಧಿಸಿದಂತ ಮೇ 2, 2026ರ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ದಲ್ಲಿ ಇರತಕ್ಕಂಥ ಮೊದಲನೇ ಪ್ರಶ್ನೆ: ಕರ್ನಾಟಕ ಸರ್ಕಾರವು ಮಹಿಳಾ ಉದ್ಯೋಗಿಗಳಿಗೆ ಘೋಷಿಸಿರುವ ಹೊಸ ರಜೆ ಯಾವುದು? ಋತುಚಕ್ರ ರಜೆ, ಮೆನ್ಸ್ಟ್ರೇಷನ್ ಲೀವ್ಸ್. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ? ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಕನಕಪುರ ರಸ್ತೆ ಅಥವಾ ಸರ್ಜಾಪುರ ಸಮೀಪ. ಮೂರನೇ ಪ್ರಶ್ನೆ: ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ 196 ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಸಿದ್ಧತೆ ನಡೆಯುತ್ತಿದೆ? ಬಾಗಲಕೋಟೆ ಜಿಲ್ಲೆ. ಆಸ್ತಿ ಮಾಲೀಕರಿಗಾಗಿ ಬಿಬಿಎಂಪಿ ಜಾರಿಗೆ ತಂದಿರುವ ಹೊಸ ಡಿಜಿಟಲ್ ವ್ಯವಸ್ಥೆ ಯಾವುದು? ಇ-ಖಾತಾ. ಕರ್ನಾಟಕ ಬಜೆಟ್ 2026ರ ಪ್ರಕಾರ ಯಾವ ನಗರವನ್ನ 2ನೇ ಐಟಿ ಸಿಟಿ ಎಂದು ಅಭಿವೃದ್ಧಿಪಡಿಸಲಾಗಿದೆ? ಮೈಸೂರು. ಗೀಗ್ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡಲು ಕಾಯ್ದೆ ತಂದ ದೇಶದ ಮೊದಲ ರಾಜ್ಯ ಯಾವುದು? ಕರ್ನಾಟಕ. ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಅಕ್ರಮ ತಡೆಯಲು ಜಾರಿಗೆ ತಂದ ತಂತ್ರಜ್ಞಾನ ಯಾವುದು? ಫೇಶಿಯಲ್ ರೆಕಗ್ನಿಷನ್, ಮುಖ ಗುರುತಿಸುವಿಕೆ. ಬೆಂಗಳೂರಿನ ಮೆಟ್ರೋ ರೈಲಿನ ಹಳದಿ ಮಾರ್ಗ ಯಾವ 2 ಪ್ರದೇಶಗಳನ್ನ ಸಂಪರ್ಕಿಸ್ತದ? ಆರ್-ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೆ. ಕೇಂದ್ರ ಸರ್ಕಾರವು 2026ರಲ್ಲಿ ಯಾವ ನೆರೆಯ ದೇಶಕ್ಕೆ ನೀಡುತ್ತಿದ್ದ ಸಹಾಯಧನ ಕಡಿತಗೊಳಿಸಿದೆ? ಬಾಂಗ್ಲಾದೇಶ. ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ ಮಾಡಲು ನೀಡಲಾದ ಗಡುವು ಯಾವುದು? ಜೂನ್ 2026ರವರೆಗೆ. ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಪ್ರಮುಖ ಆಧಾರವಾಗಿರುವ ಜಲಾಶಯ ಯಾವುದು? ಕೆಆರ್ಎಸ್ ಅಣೆಕಟ್ಟು. ಐಪಿಎಲ್ 2026ರಲ್ಲಿ ಅತಿ ಹೆಚ್ಚು ರನ್ ಗಳಿಸಿ ಮಿಂಚುತ್ತಿರುವ ಕನ್ನಡಿಗ ಯಾರು? ಕೆಎಲ್ ರಾಹುಲ್. ಆನ್ಲೈನ್ ಸೈಬರ್ ವಂಚನೆಯಾದ ದೂರು ನೀಡಲು ಇರುವ ಸಹಾಯವಾಣಿ ಸಂಖ್ಯೆ ಯಾವುದು? 1930. ಕರ್ನಾಟಕದ ಹೊಸ ಕೈಗಾರಿಕಾ ನೀತಿಯಲ್ಲಿ ಯಾವ ಉತ್ಪಾದನಾ ವಲಯಕ್ಕೆ ಆದ್ಯತೆ ನೀಡಲಾಗಿದೆ? ಸೆಮಿ ಕಂಡಕ್ಟರ್ಸ್ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಇವಿ. ರೈತರ ಸಾಲ ಮನ್ನಾ ಯೋಜನೆಯಲ್ಲಿ ಸರ್ಕಾರ ಇತ್ತೀಚೆಗೆ ಯಾವುದನ್ನ ವಿಸ್ತರಿಸಿದೆ? ಸಹಕಾರಿ ಬ್ಯಾಂಕ್ಗಳ ಬಡ್ಡಿ ಮನ್ನಾ ಯೋಜನೆ. ಇಷ್ಟು ವಿಜಯ ಕರ್ನಾಟಕ ನ್ಯೂಸ್ದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಿಕೆಗೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿ ಏನಾದ್ರು ಒಂದೆಲ್ಲ ದಿನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.